ಕೊಳ್ಳೇಗಾಲ ಹನೂರು ತಾಲೂಕು ಮರಮುಟ್ಟುಗಾರರ ಸಂಘ ರೈತ ಸಂಘದ ವತಿಯಿಂದ ಮರ ಕಟಾವು ಮಾಡೋದಕ್ಕೆ ಅನುಮತಿ ನೀಡುವಂತೆ ಒತ್ತಾಯಿಸಿ ಕೊಳ್ಳೇಗಾಲ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಲಾಯಿತು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಅಲ್ಲಿರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ಮೆರವಣಿಗೆ ಮೂಲಕ ಅರಣ್ಯ ಇಲಾಖೆ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಈಗ ನಾವು ಸುಮಾರು 30-40 ವರ್ಷದಿಂದ ಮರ ಮಾರ್ಕೊಂಡು ಜೀವನ ಮಾಡ್ತಾ ಇದೀವಿ. ಸಣ್ಣ ಪುಟ್ಟ ಮರ ತಗೊಂಡು ರೈತರು ಕೂಡ ಮರ ತಗೊಂಡು ವ್ಯಾಪಾರ ಮಾಡೋಂಥ ಸಮಾಜ ನಾವೆಲ್ಲ, ಎಲ್ಲ ಸಮಾಜದವ್ರು ಸೇರ್ಕೊಂಡು ಹೆಂಗೋ ಒಂದು ಸೌದೆ ವ್ಯಾಪಾರ ಚೆನ್ನಾಗಿ ನಡೀತೀವಿ. ಯಾವಾಗ ಒಂದು 20 ವರ್ಷ ಹಿಂದೆ ಈಗ ಸೌದೆ ವ್ಯಾಪಾರ ಹೊರಟೋಗಿ ನಾವು ಜೀವನ ಸೋಳಮನವೇ ಆಗಿದೆ ಜೀವನ. ಹಾಗಾಗಿ ನಾವು ಹೆಂಗೋ ಸ್ವಲ್ಪ ಪುಟ್ಟ ಜೀವನ ಮಾಡೋ ಸಂದರ್ಭದಲ್ಲಿ ಹೊಸ್ದಾಗಿ ಬಂದಿರೋ ಅಧಿಕಾರಿಗಳು ಕಾನೂನನ್ನ ಮಾಡಬೇಕು ಅಂತೇಳಿ ಸಣ್ಣ ಪುಟ್ಟ ಮರ ತರೋರಿಗೆಲ್ಲ ಹಿಡಿದು ಎಣ ಸುಡುವಂಥ 8 ಟನ್ ಸೌದೆ ಹೋಗ್ತಿತ್ತು. ನಾಗಣ್ಣ ಡಿಪೋಯಿಂದ ಎಣ ಸುಡೋಕ್ಕೆ ಸೌದೆ ಎತ್ಕೊಯ್ತಿರು ಕಾಮಗೆರೆಗೆ. ಅದನ್ನು 2,000 ರೂಪಾಯಿ ಸೌದೆನ 8,000 ರೂಪಾಯಿ ಫೈನ್ ಹಾಕಿ, ಪ್ಲಸ್ ಇನ್ನೊಂದು ಒಬ್ಬ ಅಲಿ ಅನ್ನೋನಿಗೆ 7 ಟನ್ ಸೌದೆಗೆ 25,000 ರೂಪಾಯಿ ಫೈನ್ ಹಾಕಿ, ಅದಲ್ಲದೆ ಗಾಡಿ ನಿಲ್ಲಿಸ್ಕೊಂಡು 8 ದಿನ 10 ದಿನ ಅದಕ್ಕೆ ಫೈನ್ ಕಟ್ಟಿ ನಾವು ಬಡ್ಡಿ ಕಟ್ಟು ನ್ಯಾಣ ಕಡೆ ಲೆವೆಲ್ಗೆ ಬಂದ್ಬಿಟ್ಟಿದ್ದೀವಿ. ವ್ಯಾಪಾರಸ್ಥರು ನಾವೆಲ್ಲ ಮರದ ವ್ಯಾಪಾರಿಗಳು ಒಟ್ಟಾರೆ. ಇಲ್ಲಿ ತೇಗಿನ ಮರ ಮತ್ತೊಂದು ಮಾಡೋರಲ್ಲ, ತೇಗಿನ ಮರ ಪರ್ಮಿಷನ್ ಕೇಳ್ತೇವೆ ನಾವು, ಅದು ಕೊಡಲ್ಲ ಬೇಗ ಅವರು. ಆಯಿತಾ, ನಾವು ಇವರು ಡಿಮ್ಯಾಂಡ್ ಮಾಡ್ತಿರೋದು ಏನಂದರೆ ಇವರು ಅರ್ಜಿ ಕೊಡಲಿ. ಈಗ ನಾವು 8 ದಿನದಲ್ಲಿ ಅರ್ಜಿ ಕೊಡ್ತೀವಿ. ಇವತ್ತು ಅರ್ಜಿ ಹಾಕಿದ್ರೆ 8 ದಿನಕ್ಕೆ ಕಾನೂನು ಚೌಕಟ್ಟಲ್ಲಿ ಪರ್ಮಿಷನ್ ಕೊಡಲಿ. ಅವರು RTCಲಿ ಮರ ಸೇರಿಲ್ಲ ನಾ ಕೊಡಲ್ಲ ಅಂದರೆ ಈಗ ಮೊದಲಂಗೆ ಸಿಸ್ಟಮ್ ಇಲ್ಲ, GPS ಸಿಸ್ಟಮ್ ಇದೆ. ಈಗ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈಗ GPS ಮಾಡಿದ್ರೆ ಸೋ ಮರ ಇಂಥವ್ರದ್ದು ಗೊತ್ತಾಗುತ್ತೆ. ಆ ಮರದ ಆಧಾರದ ಮೇಲೆ ನಮ್ಗೆ ಕಟಿಂಗ್ ಆರ್ಡರ್ ಕೊಡಲಿ. RTCಲಿ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. GPS ಮಾಡಿದ ತಕ್ಷಣ ಇಂಥವ್ರ ಮರ ಪುಟ್ಟರಾಜ್ ಮರ ಇದೆ ಅಂತ ಗೊತ್ತಾಗ್ಬಿಡ್ತದೆ ಇದರಲ್ಲಿ. ಆ ಒಂದು ಆಧುನಿಕ ಯುಗದಲ್ಲಿ ನಮಗೆ ಪರ್ಮಿಷನ್ ಕೊಟ್ಟರೆ 8 ದಿನದಲ್ಲಿ ನಾವು ಏನು ಕಾನೂನು ಪಾಲನೆ ಮಾಡಿ ಅಂತಾರೆ ಅದು ಮಾಡಿಬಿಟ್ಟು ದುಡ್ಡು ಕಟ್ಬಿಟ್ಟು ಸರ್ಕಾರಕ್ಕೆ ಎತ್ಕೋಗ್ತೀವಿ ಮರ. ಅದು ಮಾಡಲಿಲ್ಲ ಅಂದರೆ 8 ದಿನನೇ ಪರ್ಮಿಷನ್ ಅಂತ ತಿಳ್ಕೊಂಡು ನಾವು 9ನೇ ದಿನಕ್ಕೆ ನಾವು ತರ್ಕೋಯ್ತೀವಿ, ನಮ್ಮ ತಡಿಬಾರ್ದು. ಇದೆ ಮರಮುಟ್ಟುಗಾರರ ಸಂಘ ಅಂತ ಇತ್ತು, ಆಜಿಕ್ ಅವರು ಅಧ್ಯಕ್ಷರಾಗಿದ್ದರು. ಅವ್ರು ತೀರೋದ ನಂತರ ಅದು ಅನ್ನು ಚಾಲ್ತಿರ್ಲಿಲ್ಲ. ಎಲ್ಲ ಸೇರಿ 3 ದಿನದಲ್ಲಿ ಸಭೆ ಮಾಡಿ ಚಾಲ್ತಿ ಮಾಡಿದ್ದೀವಿ. ಅಕ್ರಮ ಮಾಡ್ತಿಲ್ಲ ಸರ್. ರೈತರದ ಮರ ಅಕ್ರಮ ಹೆಂಗಾಯ್ತದೆ ಸರ್? ಅದೇ ನಮ್ಮ ಮಳ್ಳೊಳ್ಳಿ ತಾಲೂಕಲ್ಲಿ ರಾಜಾರೋಷವಾಗಿ ಹೋಗ್ತದಲ್ಲ ಸರ್. ಆಯಿತು, ನಾವು ಅರ್ಜಿ ಕೊಟ್ಟಿಲ್ಲ ಅಂತ ಅವ್ರು ಸುಳ್ಳು ಹೇಳ್ತಾರೆ. ನಮ್ಮ ಹುಡುಗೊಬ್ಬ ಶಶಾಂಕ್ ಅಂತ 2 ತಿಂಗಳ ಮುಂದೆನೇ ಫಾರೆಸ್ಟ್ ಪರ್ಮಿಷನ್ ಇಲ್ಲ, ರೋಡ್ ಸೈಡ್ಲಿ ಹರಾಜಾಗಿರೋ ಮರ ತಗೊಂಡು ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಅವರು ದುಡ್ಡು ಕಟ್ಟಿಸ್ಕೊಂಡವ್ರೆ ಸರ್ಕಾರಕ್ಕೆ. ನಮ್ಮದು ಏನಿದ್ರು ನಮ್ದು ಹೆಂಗೆ ಯಥಾಸ್ಥಿತಿ ನಾವು ಹೋಯ್ತಿದ್ದು ಅದಕ್ಕೆ ಅವಕಾಶ ಕೊಡಬೇಕು. ಒಂದು ಅರ್ಜಿ ಇಸ್ಕೊಳ್ಳಿ, ಪರ್ಮಿಷನ್ ಕೊಡಲಿ. ಅವ್ನು RTC ತಂದು ಕೊಡ್ತೀವಿ. RTCಲಿ ಹೆಸರು ಸೇರ್ಸಕ್ಕೆ 4 ತಿಂಗಳು ಆಯ್ತದೆ, ಅದು ಮಾಡಲ್ಲ. GPSಲಿ ಮಾಡ್ಬಿಟ್ಟು ನಮ್ಮ ಕಡಿಂಗ್ ಆರ್ಡರ್ ಕೊಡಲಿ. ಸಾಹೇಬ್ರು ಈಗ ನಮ್ಗೆ 1-2 ದಿನ ಟೈಮ್ ಕೊಡಿ, ಮಾಲತಿ ಪ್ರಿಯ ಅವ್ರ ಜೊತೆ ಮಾತಾಡಿ ನಾವು ಸೋಮವಾರ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರೆ ಶಾಸಕರಿಗೆ ಗೌರವ ಕೊಟ್ಟು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಈ ವೇಳೆ ಶಾಸಕರಾದ AR ಕೃಷ್ಣಮೂರ್ತಿ ಅವರು ಪ್ರತಿಭಟನಾಕಾರರನ್ನು ಭೇಟಿ ಮಾಡಿ ಮರದ ಕಟಾವು ಕೆಲಸ ಮಾಡುವಂತಹ ಸಂಘದವರ ಸಮಸ್ಯೆಗಳನ್ನು ಆಲಿಸಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ CCF ಮಾಲತಿ ಪ್ರಿಯಾ ಅವರ ಜೊತೆಯಲ್ಲಿ ಸಭೆ ನಡೆಸೋದಕ್ಕೆ 3 ದಿನ ಕಾಲಾವಕಾಶ ನೀಡುವಂತೆ ಕೇಳಿಕೊಂಡರು. ಶಾಸಕರ ಮನವಿಯ ಮೇರೆಗೆ ಪ್ರತಿಭಟನೆಯನ್ನ ಮೊಟಕುಗೊಳಿಸಲಾಯಿತು. ಈ ವೇಳೆ ಪ್ರತಿಭಟನೆಯಲ್ಲಿ ರೈತ ಸಂಘದ ಗೌಡೇಗೌಡ, ಅಣಗಳ್ಳಿ ಬಸವರಾಜು, ರಾಮಕೃಷ್ಣ, ದಶರಥ, ಅಜ್ಮಾತ್ ಖಾನ್, ಮರಮುಟ್ಟುಗಾರರ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಮತೀನ್, ಗಿರಿವಾಸ್, ಪುಟ್ಟರಾಜು ಸೇರಿದಂತೆ ಇತರರು ಹಾಜರಾಗಿದ್ದರು. ನಮ್ಮ ತಾಲೂಕು ಸಮಿತಿ ಸಭೆ ಸೇರಿದಾಗ ಮತೀನ್ ಅವ್ರು ಬಂದು ಈ ಥರ ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ, ನೀವೆಲ್ಲ ರೈತ ಸಂಘದವರು ನಮಗೆ ಸಪೋರ್ಟ್ ಕೊಡಬೇಕು, ನಮಗೆ ಇದೇ ಜೀವನ ಅಂತ ಹೇಳಿದಾಗ ಆಯ್ತಪ್ಪ ಬರ್ತೀವಿ. ಮುಂಚಿತವಾಗಿ ಹೇಳಿದರೆ ಸ್ವಲ್ಪ ನಾವು ಬೇರೆ ಬೇರೆ ಥರ ಮಾಡಿ ಒಂದು ದೊಡ್ಡದಾಗಿ ರೀತಿ ಮಾಡಬೇಕಂತ ಹೇಳಿದ್ರು, ಇಲ್ಲ ಸಾಂಕೇತಿಕವಾಗಿ ಒಂದು ಮಾಡೋಣ ಅಂತ ಹೇಳಿದರು. ನಿಜ, ಇವತ್ತು ರೈತನಿಂದನೇ ಎಲ್ಲ ಇಡೀ ದೇಶನೇ ಬದುಕ್ತಾ ಇರೋದು. ರೈತ ಇಲ್ಲ ಅಂತಂದರೆ ಇವತ್ತು ಅಧಿಕಾರಿಗಳಿಗೂ ಏನು ತಿನ್ನೋಕ್ಕಾಗುತ್ತೆ? ಅವರು ತಿನ್ನೋಕ್ಕಾಗುತ್ತಾ? ರೈತ ಬೆಳೆದ್ರೆ ತಾನೇ. ಅದರಿಂದ ನಾವು ಸಹ ನಮ್ಮ ಹೊಲಗೊಳ್ಳಿ ತೇವರಿಗೊಳ್ಳಿ ಯಾವ್ದಾದ್ರು ಸಣ್ಣ ಪುಟ್ಟ ಮರಗಳು ಉಪಯೋಗಕ್ಕೆ ಬರೆದಿರ್ತಕ್ಕಂಥ ಮರನೂ ಇರ್ತವೆ, ಉಪಯೋಗಕ್ಕೆ ಬರ ಅಂತ ಇರ್ತವೆ. ಇವು 2 ಥರದ ಮರಗಳು ಇರ್ತವೆ. ನಮ್ಮ ಕಷ್ಟ ಸುಖಗಳಿಗೆ ಒಂದು ವ್ಯವಸಾಯ ಮಾಡಬೇಕಾದ್ರೆ, ಒಂದು ಮದುವೆ ಮುಂಜಿ ಮಾಡಬೇಕಾದ್ರೆ, ಒಂದು ಆರೋಗ್ಯ ಹದಗೆಟ್ಟಂಥ ಸಂದರ್ಭಗಳಲ್ಲಿ ನಾವು ಒಂದು ಮರಗಳು ಯಾವ ಉಪಯೋಗಕ್ಕೆ ಬರದೇ ಇರ್ತಕ್ಕಂಥ ಸೌದೆಗೆ ಮತ್ತೊಂದಕ್ಕೆ ಆಗಂಥ ಮರಗಳನ್ನ ಕೊಡೋದು ಸಹಜ. ಬೆಲೆ ಬಾಳುವಂಥ ಮರಗಳನ್ನ ನಾವು ಯಾವ ರೀತಿ ಕಾನೂನು ವ್ಯಾಪ್ತಿ ಒಳಗಡೆ ನಾವು ತಗೋಬೇಕು, ಮಾರಬೇಕು, ಅದೇ ಬೇರೆ ಥರ ಇರುತ್ತೆ. ಆದ್ದರಿಂದ ಇವತ್ತು ಅರಣ್ಯ ಇಲಾಖೆಗಳು ಹೌದು ವೈಲ್ಡ್ ಲೈಫ್ ಆಕ್ಟ್ ಹೇಳ್ತವೆ. ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ನಾವು ಯಾರು ಕೆಲಸ ಮಾಡೋಕ್ಕಾಗಲ್ಲ, ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗಲ್ಲ, ಅಥವಾ ವ್ಯಾಪಾರಸ್ಥರು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಅಧಿಕಾರಿ ಮೀರಿ ಇವತ್ತು ಎಲ್ಲ ಕೆಲಸಗಳು ನಡೀತಾ ಇರೋದು. ಕಾನೂನು ವ್ಯಾಪ್ತಿನಲ್ಲಿ ಯಾವುದನ್ನು ಸಹ ನಡೀತಾ ಇಲ್ಲ. ವೈಲ್ಡ್ ಲೈಫ್ ಪ್ರಕಾರ ಆದರೆ ನಾವು ಏನು ಬೆಳೆನೂ ಬೆಳೆಯೋಕ್ಕಾಗಲ್ಲ. ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಕಬ್ಬು ಬೆಳೆಯೋಕ್ಕಾಗಲ್ಲ, ಅರಿಶಿನ ಬೆಳೆಯೋಕ್ಕಾಗಲ್ಲ, ಬಾಳೆ ಬೆಳೆಯೋಕ್ಕಾಗಲ್ಲ,
ಯಾವ ಬೆಳೆನೂ ಬೆಳೆಯಕ್ಕಾಗಲ್ಲ ನಾವು, ಆದ್ರೂ ಬೆಳೀತಾ ಇದ್ದೀವಿ. ಕಾನೂನು ಮೀರಿ ನಾವು ಬೆಳೀತಾ ಇದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ಇವ್ರು ಏನೇನು ಅಲ್ಲ ನಮ್ಗೆ. ನಾವು ಒಗ್ಗಟ್ಟಾಗಬೇಕು ಪ್ರಶ್ತು. ನಾವು ಒಗ್ಗಟ್ಟಾಗದ್ರಿಂದನೇ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಇವತ್ತು ಏನೋ MLA ಅವರು ಸಹ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾವು ಶಾಸಕಾಂಗ ಕಾರ್ಯಾಂಗಕ್ಕೆ ಇಬ್ಬರನ್ನು ಕೂಡ್ಸೋಣ. ಏನ್ ಮತ್ತಿನವ್ರೆ? ಶಾಸಕಾಂಗ ಮತ್ತು ಕಾರ್ಯಾಂಗ ನ್ಯಾಯಾಂಗ ವ್ಯಾಪ್ತಿನಲ್ಲಿ ಕೇಸ್ ಹಾಕ್ತಾರೆ, ಅದು ನ್ಯಾಯಾಂಗ ತೀರ್ಮಾನ ಆಗುತ್ತೆ. ಆದ್ರೆ ನಮಗೆ ಬೇಕಾಗಿರೋದು ಇವತ್ತು ಏನು, ನಾವು ಯಾವುದೇ ಪಕ್ಷದಲ್ಲಿ ಓಟ್ ಹಾಕಿರೋ ಇವತ್ತು ಅದು ಬೇರೆ ವಿಚಾರ. ಆದ್ರೆ ಇವತ್ತು ನಮ್ಗೆ MLA ಅವ್ರು ಯಾರಿದ್ದಾರೆ ಅವರೇ ನಮ್ಗೆ ಇವತ್ತು ಶಾಸಕಾಂಗರು. ಅವ್ರು ಏನು ಹೇಳ್ತಾರೆ, ಅವ್ರು ಏನು ಹೇಳ್ದಿಂದಲ್ಲಿ ಟೈಮ್ ತಗೋತೀವಿ, ಮಾತಾಡಿಸ್ತೀವಿ ಮೇಲಾಧಿಕಾರಿಗಳತ್ತ ಅಂತ ಹೇಳಿದ್ದಾರೆ. ಅವ್ರಿಗೂ ಕಾಲಾವಕಾಶ ಕೊಡೋಣ. ಯಾಕಂದ್ರೆ ನಮ್ಮ ಕ್ಷೇತ್ರದ MLA ಅವರು, ಈ ಕ್ಷೇತ್ರದವ್ರು ಆಗಿರ್ಬೋದು, ಅನೂರು ಕ್ಷೇತ್ರದ MLA ಆಗಿರ್ಬೋದು, ಅವ್ರಿಗೂ ಮನವರಿಕೆ ಮಾಡಿಕೊಟ್ಟು ಈ ರೀತಿ ನಮ್ಗೆ ತೊಂದರೆಗಳಾಗ್ತಾ ಇವೆ, ನಮ್ಮ ಸಮಸ್ಯೆನ ಬಗೆಹರಿಸಿ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಬಗೆಹರಿಸುತ್ತೆ ಅಂತಂದ್ರೆ ಬಗೆಹರಿಸ್ಲಿ. ಹಾಗೂ ಮೀರಿ ಆಗಲಿಲ್ಲ ಅಂತಂದ್ರೆ ನಾವಿದ್ದೀವಿ. ಎಷ್ಟು ಜನ ಜೈಲಿಗೆ ಹಾಕ್ತಾರೋ, ಎಷ್ಟು ಕೇಸ್ ಹಾಕ್ತಾರಪ್ಪ, ಎಷ್ಟು ಕೇಸ್ ಹಾಕಕ್ಕಾದ್ದು, ಎಷ್ಟು ಜನನ ಜೈಲಿಗೆ ತುಂಬಕ್ಕಾದ್ದು ನಿಮಗೆ ಗೊತ್ತಿದೆಯಾ? ಒಂದೊಂದು ಹಳ್ಳಿಲಿ 10 ಜನ ಹಾಕಿದ್ರೆ ಸಾಕು ಜೈಲಿಗೆ ಇವರು ತುಂಬಕ್ಕಾಗಲ್ಲ. ನಗರದಲ್ಲಿ ಎಷ್ಟು ಜನ ಇರ್ತದೆ ತಿಳಿದ್ರೆ ಈಗಲೇ ನಗರ ಜೈಲು ತುಂಬಿ ತುಳುಕ್ತಾ ಅದಪ್ಪ. 100 ಜನ ಮೇಲೆ ಜಾಸ್ತಿನೇ ಅವ್ರೆ. ಒಂದು 150 ಜನ ಹೋದ್ರೆ ಎಲ್ರಿ ತುಂಬಕ್ಕಾದ್ದು? ನಾವು ಕಾನೂನು ಭಂಗ ಚಳುವಳಿನ ಎಲ್ಲಿ ಮಾಡಲ್ಲ ಅಲ್ಲಿಗಂಟೂ ಇವರು ನಮಗೆ ಬಗ್ಗಲ್ಲ. ಕಾನೂನು ಭಂಗ ಚಳುವಳಿಗಳು ಮಾಡಬೇಕು, ಆವಾಗಲೇ ಇವ್ರಿಗೆ ಬುದ್ಧಿ ಕಲಿಸೋದು. ನೀವು ಇದೇ ರೀತಿ ನಾವು ನೋಡ್ತೀವಿ ಅಕ್ರಮಗಳು ನಡೀತಾವೆ, ಇಲ್ಲ ಅಂತ ನಾವು ಹೇಳಲ್ಲ. ಕಾನೂನು ಮೀರಿನೇ ನಡೀತಾ ಇರೋದು ಎಲ್ಲವೂ. ಅವರೇನು ಸಂಬಳ ತಕೊಂಡು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ? ಎಲ್ಲೆಲ್ಲಿ ಇರ್ಬೇಕು ಇರ್ತಾ ಇದ್ದಾರಾ? ಇಲ್ವಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.